ಎಲ್ಲರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಈ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ 29/5/2024 ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಕಳೆದ ಈ ತಿಂಗಳಲ್ಲಿ 5ನೇ ತಿಂಗಳಲ್ಲಿ ಅತಿ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಬಿಸಿ ಇರೋ ಕಾರಣದಿಂದ ವಿಡಿಯೋಗಳನ್ನ ಡಿಲೇ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಯಾವ ದಿನ ಪ್ರಮುಖವಾದ ಪ್ರಚಲಿತ ವಿದ್ಯಮಾನಗಳಿರ್ತವೋ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ 2-3 ದಿನಗಳಿಗೆ ಒಂದೊಂದು ವಿಡಿಯೋಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ 2-3 ದಿನಗಳ ಗ್ಯಾಪ್ ನ ಕಂಟೆಂಟ್ ಅನ್ನ ಆ ದಿನದಂದು ನಾನು ಕವರ್ ಮಾಡಿರ್ತೇನೆ. ಸೊ 23ಗೆ ನಾನು ಲಾಸ್ಟ್ ವಿಡಿಯೋ ಮಾಡಿದೆ. 29th ಈ ವಿಡಿಯೋದಲ್ಲಿ ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳನ್ನ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗಿರೋ ಪ್ರಚಲಿತ ವಿದ್ಯಮಾನಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ. PDF ಏನಾದ್ರು ಬೇಕು ಅಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಅಲ್ಲಿ ನಿಮಗೆ PDF ನೋಟ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತೀನಿ. ಇನ್ನು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡೋಂಗಿದ್ರೆ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಪೇಮೆಂಟ್ ಮೆಥಡ್ ಈ ರೀತಿ ಇದೆ, ಇಮೇಲ್ ಐಡಿ ರೀತಿ ಇದೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಥವಾ ವಿಡಿಯೋವನ್ನ ಪಾಸ್ ಮಾಡಿ ಚೆಕ್ ಮಾಡಬಹುದು. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ತನ್ನ ರಾಜ್ಯದಲ್ಲಿ ತಂಬಾಕು ಸಹಿತ ಗುಟ್ಕಾವನ್ನ ನಿಷೇಧ ಮಾಡಿದೆ? ತೆಲಂಗಾಣ, ಕರ್ನಾಟಕ, ಕೇರಳ, ಆಂಧ್ರ. ಪ್ರಶ್ನೆಗೆ ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣದಲ್ಲಿ ಗುಟ್ಕಾ ನಿಷೇಧ. ತೆಲಂಗಾಣ ಸರ್ಕಾರದ ಬಹುದಿನಗಳ ಚರ್ಚೆಯ ನಂತರ ರಾಜ್ಯಾದ್ಯಂತ ತಂಬಾಕು ಸಹಿತ ಗುಟ್ಕಾ, ತಂಬಾಕು ಮತ್ತು ಪಾನ್ ಮಸಾಲ ಉತ್ಪನ್ನಗಳನ್ನ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಮತ್ತು ಪಾನ್ ಮಸಾಲ ತಯಾರಿಕೆ, ಸಂಗ್ರಹಣೆ, ವಿತರಣೆ, ಸಾಗಣೆ ಮತ್ತು ಮಾರಾಟವನ್ನ ಆ ರಾಜ್ಯಾದ್ಯಂತ 1 ವರ್ಷದ ಅವಧಿಗೆ ನಿಷೇಧಿಸಿ ತೆಲಂಗಾಣ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಬಗ್ಗೆ ತೆಲಂಗಾಣ ರಾಜ್ಯ ಸರ್ಕಾರದ ಆಹಾರ ಸುರಕ್ಷತಾ ಆಯುಕ್ತರು ಮೇ 24ರಂದು ಸಾರ್ವಜನಿಕ ಆರೋಗ್ಯದ ಕಾಳಜಿಯನ್ನ ಉಲ್ಲೇಖಿಸಿ ಆದೇಶವನ್ನ ಕೊಟ್ಟಿರ್ತಾರೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ನಿಯಮಾವಳಿ 2011ರ ನಿಯಮಾವಳಿ ಜೊತೆಗೆ ಇದನ್ನ ಸೇರ್ಪಡೆಯನ್ನ ಮಾಡಲಾಗಿತ್ತು. 1 ವರ್ಷಗಳ ಕಾಲ ಇದು ಅಸ್ತಿತ್ವದಲ್ಲಿರುತ್ತೆ. ಅಸಲಿಯತಿಗೆ ತೆಲಂಗಾಣ ರಾಜ್ಯ ಸ್ಥಾಪನೆಯಾದಾಗ್ಲಿಂದ ರಾಜ್ಯದಲ್ಲಿ ಗುಟ್ಕಾ ಮಾರಾಟ ನಿಷೇಧಿಸಲಾಗಿತ್ತು. ಅದನ್ನ ತೆಲಂಗಾಣ ಹೈಕೋರ್ಟ್ 2021ರ ನವೆಂಬರ್ನಲ್ಲಿ ಎತ್ತಿ ಹಿಡಿದಿತ್ತು. ಈ ನಿಷೇಧವನ್ನ ಗುಟ್ಕಾ ತಯಾರಕರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು. ಈ ನಿಷೇಧ ಅಧಿಸೂಚನೆಗೆ ಮಾರ್ಚ್ 2022ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತಡೆಯನ್ನು ನೀಡಿದರೆ ನಾವಿಲ್ಲಿ ಸ್ಮರಿಸಬಹುದು. ನಮ್ಮ ನೆರೆಯ ರಾಜ್ಯ ಆಗಿರೋದ್ರಿಂದ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಭಾರತೀಯ ಪರ್ವತಾರೋಹಿ ಒಂದೇ ಋತುಮಾನದಲ್ಲಿ 2 ಬಾರಿಗೆ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೊಟ್ಸೆ ಪರ್ವತಗಳನ್ನ ಏರುವ ಮೂಲಕ ಇತಿಹಾಸ ಬರೆದಿದ್ದಾರೆ? ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ 1 ಸತ್ಯದೀಪ್ ಗುಪ್ತಾ. ಭಾರತೀಯ ಪರ್ವತಾರೋಹಿ ಸತ್ಯದೀಪ್ ಗುಪ್ತಾ ಅವರು 1 ಋತುಮಾನದಲ್ಲಿ 2 ಬಾರಿಗೆ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೊಟ್ಸೆ ಪರ್ವತವನ್ನ ಏರುವ ಮೂಲಕ ಇತಿಹಾಸ ಬರೆದಿದ್ದಾರೆ. ಅಲ್ಲದೆ 2 ಪರ್ವತಗಳನ್ನ 11 ಗಂಟೆ 15 ನಿಮಿಷಗಳಲ್ಲಿ ಏರಿದ ಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಗುಪ್ತಾ ಅವರು 8516 ಮೀಟರ್ ಎತ್ತರ ಇರುವ ಮೌಂಟ್ ಲೊಟ್ಸೆ ಪರ್ವತವನ್ನ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಏರುತ್ತಾರೆ ಮತ್ತು 8849 ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಪರ್ವತವನ್ನ ಅದೇ ದಿನ ಮಧ್ಯರಾತ್ರಿ 12:45ಕ್ಕೆ ಏರಿ ಈ ದಾಖಲೆಯನ್ನ ಬರೆದಿರ್ತಾರೆ. ಇತ್ತೀಚೆಗೆ ಭಾರತದ ಖಾಸಗಿ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಆಗಿರುವ ಅಗ್ನಿಕುಂಡ ಕಾಸ್ಮೋಸ್ ಎಷ್ಟನೇ ಬಾರಿಗೆ ರಾಕೆಟ್ ಉಡಾವಣೆಯಲ್ಲಿ ವಿಫಲವಾಗಿದೆ? ಸೊ ಭಾರತದ ಖಾಸಗಿ ಸ್ಟಾರ್ಟ್ಅಪ್ ಆಗಿರ್ತಕ್ಕಂಥ ಅಗ್ನಿಕುಂಡ್ ಕಾಸ್ಮೋಸ್ ಅಂತ ಆಪ್ಷನ್ 1 4 ಸರಿಯಾದಂತ ಉತ್ತರ. ಇದಕ್ಕೆ ಕುರಿತಾದ ಆರ್ಟಿಕಲ್ ಇದೆ. 4ನೇ ಬಾರಿಗೆ ರಾಕೆಟ್ ಉಡಾವಣೆ ಸ್ಥಗಿತ. ಭಾರತದ ಖಾಸಗಿ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಆಗಿರುವ ಅಗ್ನಿಕುಲ್ ಕಾಸ್ಮೋಸ್ ಮಂಗಳವಾರ ಮತ್ತೊಂದು ಅಡಚಣೆಯನ್ನು ಎದುರಿಸಿದ್ದು, ಅಗ್ನಿಬಾನ್ ಸಬಾರ್ಬಿಟಲ್ ಟೆಕ್ ಡೆಮಾನ್ಸ್ಟ್ರೇಟರ್ ಎಂಬ ರಾಕೆಟ್ ಪರೀಕ್ಷಾ ಉಡಾವಣೆಯು ವಿಫಲವಾಗಿರುತ್ತೆ. ತಾಂತ್ರಿಕ ಸಮಸ್ಯೆಯಿಂದ ರಾಕೆಟ್ ಉಡಾವಣೆ ಲಿಫ್ಟ್ ಅಪ್ಗೆ ಕೆಲವೇ ಸೆಕೆಂಡ್ಗಳಿಗೆ ಮೊದಲು ಸ್ಥಗಿತಗೊಂಡಿತು. ಈ ಮೂಲಕ ಅಗ್ನಿಕುಲ್ನ 4ನೇ ಪ್ರಯತ್ನ ಸಹ ಯಶಸ್ವಿಯಾಗಿರೋದಿಲ್ಲ. ಆದರೂ ಅಗ್ನಿಕುಲ್ ತಂಡ ತನ್ನ ಬದ್ಧತೆಯನ್ನ ಪ್ರದರ್ಶಿಸಿದ್ದು ಸುಧಾರಿತ ಎಂಜಿನ್ ನಿಂದ ರಾಕೆಟ್ ಚಾಲಿತವಾಗಿದೆ. ಈ ಕ್ರಮವನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸಹ ಕರಗತ ಮಾಡಿಕೊಳ್ಳಲು ಮುಂದಾಗಿದೆ. ಸತತ ವೈಫಲ್ಯಗಳ ಹೊರತಾಗಿಯೂ ಕೂಡ 20 ಇಂಜಿನಿಯರ್ಗಳನ್ನ ಒಳಗೊಂಡಿರುವಂತಹ ಅಗ್ನಿಕುಲ್ ತಂಡ ಪ್ರಯತ್ನವನ್ನ ಬಿಟ್ಟಿರೋದಿಲ್ಲ. 2024ರ ಮಾರ್ಚ್ 22ರಂದು ಮೊದಲ ಪ್ರಯತ್ನವನ್ನ ಮಾಡಿತ್ತು. ಏಪ್ರಿಲ್ 7ರಂದು 3ನೇ ಪ್ರಯತ್ನವನ್ನ ಮಾಡಲಾಗಿತ್ತು. 2 ಸಂದರ್ಭಗಳಲ್ಲೂ ಕೂಡ ಕೊನೆ ಗಳಿಗೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ರಾಕೆಟ್ ಉಡಾವಣೆ ಸ್ಥಗಿತಗೊಂಡಿತ್ತು. ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ನಗರ ಸೂಚ್ಯಂಕದಲ್ಲಿ ಬೆಂಗಳೂರಿನ ಸ್ಥಾನವೇನು? ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ ಇಂಪಾರ್ಟೆಂಟ್. ಶ್ರೇಯಾಂಕಗಳ ಪಟ್ಟಿಯಲ್ಲಿ ನಿಮಗೆ 1 ಅಂಕಗಳಲ್ಲಿ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆಗಳಿರ್ತವೆ. ಸರಿಯಾದ ಉತ್ತರ 411.
ದೆಹಲಿಗೆ 350ನೇ ಸ್ಥಾನ, ಬೆಂಗಳೂರಿಗೆ 411. 2024ರ ಆಕ್ಸ್ಫರ್ಡ್ ಎಕನಾಮಿಕ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ನಲ್ಲಿ ರಾಷ್ಟ್ರೀಯ ರಾಜಧಾನಿ ದೆಹಲಿ 350ನೇ ಸ್ಥಾನವನ್ನ ಪಡ್ಕೊಂಡ್ರೆ, ರಾಷ್ಟ್ರೀಯ ರಾಜಧಾನಿ 350ನೇ ಸ್ಥಾನವನ್ನ ಗಳಿಸಿ ಭಾರತದ ನಗರಗಳ ಪೈಕಿ ಉತ್ತಮ ಸಾಧನೆಯನ್ನು ಮಾಡಿದೆ. ಈ ಸೂಚ್ಯಾಂಕವು 1000 ನಗರಗಳ ಜಾಗತಿಕ ಮಾನಕಗಳನ್ನ ವಿಶ್ಲೇಷಣೆ ಮಾಡುತ್ತೆ. ಹಲವು ಮಹತ್ವದ ವಿಭಾಗಗಳನ್ನ ಅದಕ್ಕಾಗಿ ಪರಿಗಣಿಸಲಾಗಿರ್ತದೆ. ಈ ಗ್ಲೋಬಲ್ ಇಂಡೆಕ್ಸ್ ನಲ್ಲಿ ಬೆಂಗಳೂರು 411ನೇ ಸ್ಥಾನವನ್ನ ಪಡ್ಕೊಂಡ್ರೆ, ನಮ್ಮ ನೆರೆಯ ಮುಂಬೈ 427ನೇ ಸ್ಥಾನವನ್ನ ಪಡ್ಕೊಂಡಿದೆ. ಭಾರತೀಯ ನಗರಗಳು ಆರ್ಥಿಕವಾಗಿ ಮಹತ್ವದ್ದಾದರೂ ರ್ಯಾಂಕ್ ಪಟ್ಟಿಯಲ್ಲಿ ಅವುಗಳ ಸಾಧನೆ ಚೆನ್ನಾಗಿಲ್ಲ. ವಿಶೇಷವಾಗಿ ಜೀವನದ ಗುಣಮಟ್ಟ ಮತ್ತು ಆಡಳಿತ ವಿಭಾಗಗಳಲ್ಲಿ ಅವುಗಳ ಸಾಧನೆ ಸಮಾಧಾನಕರವಾಗಿರುವುದಿಲ್ಲ. ಮಿಲಿಟರಿ ಆಡಳಿತ ನಡೆಸುತ್ತಿರುವ ಕಿಯಾವ್ ಮತ್ತು ಮಯನ್ಮಾರ್ ನಂತಹ ನಗರಗಳು ಕೂಡ ಈ ವಿಷಯಗಳಲ್ಲಿ ಉತ್ತಮ ನಿರ್ವಹಣೆಯನ್ನು ತೋರಿರುವುದು ಅಚ್ಚರಿಯನ್ನ ಮೂಡಿಸಿರುತ್ತೆ. ಮಾನವ ಸಂಪನ್ಮೂಲ ಅಂತ ನೋಡೋದಾದ್ರೆ, ದೆಹಲಿಯ ನಗರ ಮಾನವ ಸಂಪನ್ಮೂಲ ವಿಭಾಗದಲ್ಲಿ 55ನೇ ಸ್ಥಾನ, ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈ ಒಂದು ಇಂಡೆಕ್ಸ್ ನಲ್ಲಿ ಬೇರೆ ಬೇರೆ ಸಪರೇಟ್ ಇಂಡೆಕ್ಸ್ ಗಳನ್ನ ಮಾಡಿರ್ತಾರೆ, ಸಪರೇಟ್ ಆಗಿ ಐಡೆಂಟಿಫೈ ಮಾಡಿರ್ತಾರೆ. ಅದರಲ್ಲಿ ಮಾನವ ಸಂಪನ್ಮೂಲ ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅದರಲ್ಲಿ ದೆಹಲಿ ನಗರ 55ನೇ ಸ್ಥಾನವನ್ನ ಪಡ್ಕೊಂಡ್ರೆ, ಆರ್ಥಿಕತೆ ಕ್ಷೇತ್ರ ಎಕನಾಮಿಕ್ಸ್ ನಲ್ಲಿ 108ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಆದರೆ ವಿಶ್ವ ಆರ್ಥಿಕತೆಗೆ ಬೆಂಗಳೂರು ಮತ್ತು ಮುಂಬೈ ಮಹತ್ವದ್ದಾದರೂ ಈ ಇಂಡೆಕ್ಸ್ ನಲ್ಲಿ ಅವರ ಸಾಧನೆ ಕೂಡ ಚೆನ್ನಾಗಿಲ್ಲ ಅಂತ ನಾವು ಹೇಳ್ಬೋದಾಗಿದೆ. ತೀರಾ ಇತ್ತೀಚಿನ ವರದಿಯ ಪ್ರಕಾರ ನ್ಯೂಯಾರ್ಕ್ ನಗರ ಈಗಲೂ ಕೂಡ ಜಗತ್ತಿನ ಅತ್ಯಂತ ಉತ್ತಮ ನಗರವಾಗಿದ್ದು, ದೆಹಲಿ ಮಹಾನಗರ ಭಾರತದ ಅತ್ಯುತ್ತಮ ನಗರಗಳ ಸ್ಥಾನವನ್ನು ಪಡ್ಕೊಂಡಿದೆ. ಈ ಹಿಂದೆ ದೆಹಲಿ ಅಗ್ರ 10 ನಗರಗಳ ಪೈಕಿಯಲ್ಲಿ ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದನ್ನ ನಾವು ಗಮನಿಸಬಹುದು. ಸೊ ಜಗತ್ತಿನ ಅತ್ಯುತ್ತಮ ನಗರಗಳಲ್ಲಿ ನ್ಯೂಯಾರ್ಕ್ ಅಗ್ರಸ್ಥಾನವನ್ನು ಉಳಿಸ್ಕೊಂಡಿದೆ. ನೀವು ಇದನ್ನ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್, ಯಾವ ದಿನಾಂಕವನ್ನ ಮೌಂಟ್ ಎವರೆಸ್ಟ್ ದಿನ ಅಂತ ಆಚರಣೆ ಮಾಡ್ತಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಮೇ 29. ಪರ್ವತಾರೋಹಿಗಳಾದ ಸರ್ ಎಡ್ಮಂಡ್ ಹಿಲಾರಿ ಮತ್ತು ತೇನ್ಜಿಂಗ್ ನಾರ್ಗೆ ಶಾರ್ಪ್ ಅವರನ್ನ ಗೌರವಿಸಲು ಪ್ರತಿ ವರ್ಷ ಮೇ 29ನ್ನ ಮೌಂಟ್ ಎವರೆಸ್ಟ್ ದಿನ ಅಂತ ಆಚರಣೆ ಮಾಡ್ತೀವಿ. ಮೌಂಟ್ ಎವರೆಸ್ಟ್ ಏರುವುದು ಅನೇಕ ಜನರ ಕನಸಾಗಿದ್ದು, ಅದರಲ್ಲಿ ಕೆಲವರು ಮಾತ್ರ ಕನಸನ್ನ ನನ್ಸ್ ಮಾಡ್ಕೋತಾರೆ. ಎವರೆಸ್ಟ್ ಶಿಖರವನ್ನ ತಲುಪಲು ಉತ್ತಮ ಆರೋಹಿಗೆ ಸುಮಾರು 2 ತಿಂಗಳು ತೆಗೆದುಕೊಳ್ಳುತ್ತೆ. ಮೌಂಟ್ ಎವರೆಸ್ಟ್ ಸಮುದ್ರ ಮಟ್ಟದಿಂದ ಅತಿ ಎತ್ತರದ ಪರ್ವತ ಅಂತ ಹೆಸರುವಾಸಿಯಾಗಿದ್ದು, ಇದು ಹಿಮಾಲಯದ ಮಹಾಲಂಗೂರ್ ಹಿಮಾಲಯ ಉಪಶ್ರೇಣಿಯಲ್ಲಿದ್ದು, ಇದರ ಎತ್ತರ ಸುಮಾರು 29,000 ಅಡಿಗಳಾಗಿದೆ. ನೇಪಾಳದ ಆಗ್ನೇಯದಿಂದ ಶಿಖರವನ್ನ ತಲುಪುವ ಪ್ರಮಾಣಿತ ಮಾರ್ಗ ಮತ್ತು ಟಿಬೆಟ್ನ ಉತ್ತರದಿಂದ ಶಿಖರನ್ನೇರುವ 2 ಭಿನ್ನ ಮಾರ್ಗಗಳನ್ನ ನಾವು ಕಾಣಬಹುದಾಗಿದೆ. ಮೌಂಟ್ ಎವರೆಸ್ಟ್ ದಿನ ಪ್ರಬಲ ಎವರೆಸ್ಟ್ ಅನ್ನ ಏರೋದಕ್ಕೆ ಪ್ರಯತ್ನ ಮಾಡುವಂತಹ ಧೈರ್ಯಶಾಲಿ ಆರೋಹಿಗಳನ್ನ ಪ್ರೇರಿಸುವ ದಿನವಾಗಿದ್ದು, ಅದರೊಂದಿಗೆ ಈ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದಾದಂತಹ ಮೌಂಟ್ ಎವರೆಸ್ಟ್ ಸೇರಿದಂತೆ ಅನೇಕ ಪರ್ವತಗಳ ಸಂರಕ್ಷಣೆಯ ಕುರಿತು ಮಹತ್ವವನ್ನ ಜಗತ್ತಿಗೆ ಸಾರಿ ಹೇಳುವಂತ ದಿನ ಕೂಡ ಆಗಿರುತ್ತೆ. ನೆಕ್ಸ್ಟ್, ಇಸ್ರೇಲ್ ಇತ್ತೀಚೆಗೆ ವೈಮಾನಿಕ ದಾಳಿ ನಡೆಸಿ ಯಾವ ದೇಶದ ಸೇನಾ ಪಡೆಗಳ ಉನ್ನತಾಧಿಕಾರಿಯ ಹತ್ಯೆ ಮಾಡಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಇರಾನ್. ನೋಡಿ, ಇತ್ತೀಚೆಗೆ ಇಸ್ರೇಲ್ F-35 ಯುದ್ಧ ವಿಮಾನಗಳು ಸಿರಿಯಾದ ಗಡಿ ಪ್ರವೇಶಿಸಿ ಅಲ್ಲಿ ಕಾರ್ಯನಿಮಿತ್ತವಾಗಿದ್ದ ಇರಾನ್ ದೇಶದ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಪಡೆಗಳ ಉನ್ನತ ನಾಯಕ ಮೊಹಮ್ಮದ್ ಝಹೇರಿಯನ್ನ ವೈಮಾನಿಕ ದಾಳಿಯ ಮೂಲಕ ಹತ್ಯೆ ಮಾಡಿದವು. ಇರಾನ್ ದೇಶ ತನ್ನ ಕೈಗೊಂಬೆಗಳಾದ ಹಮಾಸ್, ಹೆಜ್ಬೊಲ್ಲಾ ಮತ್ತು ಹೌತಿಗಳನ್ನು ಉಪಯೋಗಿಸಿಕೊಂಡು ಇಸ್ರೇಲ್ಗೆ ಕಂಟಕವಾಗಿ ಕಾಡ್ತಿದ್ರೆ, ಇಸ್ರೇಲ್ ನೇರವಾಗಿ ಇರಾನ್ ಸೇನೆಯ ಉನ್ನತ ಅಧಿಕಾರಿಯನ್ನ ಹತ್ಯೆ ಮಾಡಿದೆ. ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಇಸ್ರೇಲ್ನ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಲು ಇರಾನ್ನ 95% ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಇಸ್ರೇಲ್ ಹೊಡೆದುರುಳಿಸಿದೆ. ಇದು ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ 2 ಬಲಿಷ್ಠ ಮಿಲಿಟರಿಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು, ಹೌಕಿ ದಂಡಕೋರರು ಕೂಡ ಕೆಂಪು ಸಮುದ್ರದಲ್ಲಿ ಸಂಚರಿಸುವ ಇಸ್ರೇಲ್ ಮತ್ತು ಇಸ್ರೇಲ್ನ ಮಿತ್ರರಾಷ್ಟ್ರಗಳ ಹಡಗುಗಳ ಮೇಲೆ ದಾಳಿಯನ್ನು ನಡೆಸುತ್ತಿರುವುದು ದೊಡ್ಡ ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ. ಇನ್ನೊಂದಿಷ್ಟು ಪ್ರಶ್ನೆಗಳಿವೆ, ನೋಡೋಣ. ಕೆಳಗಿನ ಯಾವ ದೇಶಗಳನ್ನ ವಿಶ್ವದ ಟೈಗರ್ ರೇಂಜ್ ದೇಶಗಳೆಂದು ಪರಿಗಣಿಸಲಾಗಿದೆ? ರಷ್ಯಾ, ಮಯನ್ಮಾರ್, ಚೀನಾ ಮೂರನ್ನ ಕೂಡ. 13 ದೇಶಗಳು ವಿಶ್ವದ ಹುಲಿ ವ್ಯಾಪ್ತಿ ಪ್ರದೇಶಗಳನ್ನ ರೂಪಿಸುತ್ತವೆ. ಬಾಂಗ್ಲಾದೇಶ, ಭೂತಾನ, ಚೀನಾ, ಕಾಂಬೋಡಿಯಾ, ಭಾರತ, ಇಂಡೋನೇಷಿಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ನೇಪಾಳ, ರಷ್ಯಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ. ಇಷ್ಟು ಕೂಡ ನಾವು ವಿಶ್ವದ ಟೈಗರ್ ರೇಂಜ್ ದೇಶಗಳು ಅಂತ ಪರಿಗಣಿಸ್ತೀವಿ.
ಊಬರ್ ಕಪ್ ಅನ್ನೋದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟ ಒಂದು ಕಪ್ ಆಗಿರ್ತದೆ. ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ BAO ಎಕ್ಸಾಮ್ ಇರ್ಬೋದು, PC ಎಕ್ಸಾಮ್ ಅಲ್ಲಿ ಈ ರೀತಿ ಪ್ರಶ್ನೆಗಳು ನೇರವಾಗಿ ಕೇಳ್ತಾರೆ. ನೆಕ್ಸ್ಟ್, ಭಾರತದ 2024-25 ಆರ್ಥಿಕ ವರ್ಷದಲ್ಲಿ ಶೇಕಡ ಎಷ್ಟು GDP ಬೆಳವಣಿಗೆ ಕಾಣಲಿದೆ ಅಂತ IMF ಅಂದಾಜು ಮಾಡಿದೆ. ಶೇಕಡ 6.8. ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ವಿಶ್ವ ಬ್ಯಾಂಕ್ ಎಷ್ಟು ಪ್ರಿಡಿಕ್ಟ್ ಮಾಡುತ್ತೆ, IMF ಎಷ್ಟು ಪ್ರಿಡಿಕ್ಟ್ ಮಾಡುತ್ತೆ, RBI ಎಷ್ಟು ಪ್ರಿಡಿಕ್ಟ್ ಮಾಡುತ್ತೆ. ತದನಂತರ ಅವರು ಅದನ್ನ ಬದಲಾಯಿಸಿ ಕೂಡ ಮತ್ತೊಂದು ಅಂಕಿಅಂಶವನ್ನ ಕೊಡ್ಬೋದು, ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾದ ಅಥ್ಲೀಟ್ಸ್ ಕಮಿಷನ್ ನ ಚೇರ್ಮನ್ ಆಗಿ ನೇಮಕಗೊಂಡಂತವರು ನರಸಿಂಗ್ ಯಾದವ್ ಅಂತ ಇವರು ನೇಮಕಗೊಂಡಿರ್ತಾರೆ. ಇನ್ನು ಇಲ್ಲಿ ಸಾಮಾನ್ಯ ಜ್ಞಾನದ ಒಂದಿಷ್ಟು ಪ್ರಶ್ನೆಗಳನ್ನ ಆಯ್ಕೊಂಡು ಕೊಡಲಾಗಿದೆ. ದಿನಪತ್ರಿಕೆಗಳಲ್ಲಿ, ಮಿನಿ ಪೇಪರ್ಸ್ ಗಳಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳಿವು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಗಳು ಆಯ್ದು ಇಲ್ಲಿ ನೀಡಲಾಗಿದೆ. ಇದನ್ನ PDF ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ಮುಂಬರುವ ಪರೀಕ್ಷೆಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಇವತ್ತಿನ ಪ್ರಶ್ನೆ, ಇತ್ತೀಚೆಗೆ ಮಹಿಳೆಯರ ವಿಭಾಗದ 2024ರ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಸ್ಪೋರ್ಟ್ಸ್ ವಿಭಾಗದಿಂದ ಪ್ರಶ್ನೆ ಕೇಳಲಾಗಿದೆ. ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ಲರಿಗೂ ಧನ್ಯವಾದ.